ಎಷ್ಟೋ ಜನ ಬೆಂಗಳೂರಿಗೆ ಬಂದಿದ್ದಾರೆ, ರಾಜಕಾರಣಕ್ಕೆ ಬಂದಿದ್ದಾರೆ, ಯಾರು ವಾಪಸ್ ಹೋಗ್ತಾನೆ ಇಲ್ಲ, ಎಲ್ಲ ಮನೆ ಮಾಡ್ಕೊಂಡು ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಾನು ವಾಪಸ್ ಹೋಗ್ಲೇ ಇಲ್ಲ. ನಮ್ಮ ಅಪ್ಪ ಅಮ್ಮ ನನ್ನ NPS ಬಸ್ ಸೇರಿಸಿದ್ರು, 6ನೇ ವರ್ಷಕ್ಕೆ ಕರ್ಕೊಂಡು ಬಂದಿಲ್ಲಿ. ನಾನು ಹೋಗ್ಲೇ ಇಲ್ಲ, ಬರೀ ಎಲೆಕ್ಷನ್ ಮಾತ್ರ ಕ್ಷೇತ್ರ ಅಂತ ಹುಡಿಕೊಂಡು ಹೋಗಿ ರಾಜಕಾರಣ ಮಾಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದೀನಿ. ಹಂಗೆ ಬೇಕಾದಷ್ಟು ಒಂದು ಉದಾಹರಣೆಗಳಿದೆ. ನರೇಂದ್ರ ಸ್ವಾಮಿನೂ ಇಲ್ಲೇ ಮನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಪ್ರಿಯಾಂಕರ್ಗೆನೂ ಹೋಯ್ತಾನೆ ಇಲ್ಲ, ಧರ್ಮ್ ಸಿಂಗ್ ಮಗನೂ ಹೋಗ್ತಾ ಇಲ್ಲ, ಯಾರು ಹೋಗ್ತಾರೆ ಎಲ್ಲ ಇಲ್ಲೇ ಮನೆ ಮಾಡ್ಕೊಂಡು ಸೇರ್ಲ. ಓಟ್ ಮಾತ್ರ ಅಲ್ಲಿ ಇಟ್ಕೊಂಡವ್ರೆ. ಬಾಲಕೃಷ್ಣನು ಅಷ್ಟೇ ನಗ್ತಾ ಇದ್ದಾನೆ ನೋಡಿ. ಆಲ್ ಆಫ್ ದೆಮ್ ಹ್ಯಾವ್ ಬಿಕಮ್ ಎಲ್ಲರ ಪರಿಸ್ಥಿತಿ ನಂಗಿದೆ, ನಿಂದು ಹಂಗೆ ಇದೆ. ಸೊ ಇದೆ, ಎಲ್ಲರೂ ಕೂಡ ನಾವು ಇಲ್ಲೇ ರಾಜಕಾರಣಕ್ಕಿದ್ದೇವೆ. ಜಡ್ಜಸ್ ಕೂಡ ಒಬ್ರು ವಾಪಸ್ ಹೋಯ್ತಾ ಇಲ್ಲ. ಲಾಯರ್ಗಳು ಇಲ್ಲಿಗೆ ಬಂದವರು ಪ್ರಾಕ್ಟೀಸ್ ಮಾಡೋರು. ಈಗ ನಾವು ಗುಲ್ಬರ್ಗಲ್ಲಿ ಮಾಡಿದೀವಿ, ಧಾರವಾಡ ಮಾಡಿದೀವಿ, ಯಾರು ಹೋಗ್ತಾ ಇಲ್ಲ, ಎಲ್ಲ ಇಲ್ಲೇ ಬಂದ್ ಸೇರ್ಕ. ಯಾಕೆಂದ್ರೆ ವೆದರ್, ಕಲ್ಚರ್, ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್, ಪ್ರೈಮರಿ ಎಜುಕೇಶನ್. ಇದು ನಮ್ಮ HKS ಅಧ್ಯಕ್ಷರೇ, 38 ಇಂಟರ್ನ್ಯಾಷನಲ್ ಸ್ಕೂಲ್ಸು ಭಾರತದಲ್ಲಿ 38 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಆದರೆ ಕರ್ನಾಟಕದ್ದು 130 ಇದೆ. ಆದರೆ ಕರ್ನಾಟಕದಲ್ಲಿ 38 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಅಂದ್ರೆ ಎಲ್ಲ ಫಾರಿನ್ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ ಅವ್ರ ಮಕ್ಕಳುಗಳಿಗೆ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಅಲ್ಲಿ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ದೇ ಆರ್ ಲುಕಿಂಗ್ ಬ್ಯಾಂಗ್ಳೂರ್. ಎಂತ ಏರ್ ಕಂಡೀಷನ್ ಸಿಟಿ ಇದು. ದಿಸ್ ಸಿಟಿ ಇಸ್ ಏರ್ ಕಂಡೀಷನ್ ಸಿಟಿ. ಸೊ ಇಲ್ಲಿರುವಂತ ಪ್ರಕೃತಿ ಇದೆಯಲ್ಲ, ಇಲ್ಲಿರುವಂತ ಮ್ಯಾನೇಜ್ ಪವರ್ ಇದೆಯಲ್ಲ, ಇದೆಯಲ್ಲ, ಇದು ನಾನ್ ಮಾಡಿದ್ರೆ ನಮ್ಮ ಸರ್ಕಾರ ಮಾಡ್ತು ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ. ಇವತ್ತು ಸಿದ್ದರಾಮಯ್ಯನವರು ಇದ್ರು, ಅವರು ಕೂಡ ಅದಾದ್ಮೇಲೆ ಬೊಮ್ಮಾಯಿರವರು ಅವ್ರದೇ ಆದಂತ ರೀತಿ ನೀರಾವರಿಯಲ್ಲಿ ಅವ್ರ ಕಾಲದಲ್ಲಿ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಅವರು ಪ್ರತಿಯೊಬ್ಬನು ಕೂಡ ಹೊಟ್ಟೆಲಿ ಹಸು ಇರಬಾರದು ಅಂತ ಫಸ್ಟ್ ಡೇ ಈ ಟುಕ್ ಓವರ್ ಬಸವಣ್ಣ ಜಯಂತಿ ದಿನ ಅಧಿಕಾರ ತೆಗೆದುಕೊಂಡ ದಿನ ಅವತ್ತು ಎಲ್ಲರೂ ಕೂಡ ಹಸದಿಂದ ಮುಕ್ತರಾಗಬೇಕು. ನನ್ನ ಕಾಲದಲ್ಲಿ ನಾನು ವಿದ್ಯಾಭ್ಯಾಸ ಮಾಡುವಾಗ ನನಗೆ ಊಟ ಮಾಡೋಕ್ಕೆ ಅಕ್ಕಿ ಆಗಿರಲಿಲ್ಲ ನನ್ನ ಮನೆಯಲ್ಲಿ ಅಂತೇಳಿ ಅವತ್ತು ಅವ್ರದೇ ಆದಂತ ಅನುಭವದಲ್ಲಿ ಒಂದು ತೀರ್ಮಾನ ಮಾಡಿ ಅನೇಕ ಭಾಗ್ಯಗಳನ್ನು ಕೊಟ್ಟು ನಾನು ಅವರೆಲ್ಲ ಸೇರಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ತೋ 5 ಗ್ಯಾರಂಟಿಗಳು ಕೊಟ್ಟು ಕೆಲವು ಟೀಕೆ ಮಾಡಿದ್ರು. ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಿದ್ರು, ಬೇರೆಯವರು ಟೀಕೆ ಮಾಡಿದ್ರು. ಇದು ಸಾಧ್ಯನಾ ಅಂತ ಹೇಳಿದ್ರು. ಯಡಿಯೂರಪ್ಪನವ್ರ ಪಾಪ ಅವ್ರ ಕಾಲದಲ್ಲಿ ಅವರು ನನಗೆ ಅನೇಕ ಸಲಹೆಗಳನ್ನು ಕೊಟ್ಟರು. ಟೀಕೆ ಒಂದೊಂದು ಮಾಡ್ತೀಯಾ, ಈ ವರ್ಷ ಒಂದು ಮುಂದಿನ ವರ್ಷ ಅಂತ ಹೇಳಿದ್ರು. ನಾನು ಹೇಳಿದೆ, ಕೆಲವರೆಲ್ಲ ಟೀಕೆ ಮಾಡಿದ್ರು. ಆಗ ಏನಾಯ್ತು, ಇವತ್ತು ಟೀಕೆಗಳೆಲ್ಲ ಸತ್ತೋಯ್ತು, ನಮ್ಮ ಕೆಲಸಗಳು ಮಾತ್ರ ಉಳಿತು. ಇವತ್ತು ಡ್ಯಾಮ್ಗಳೇನನ್ನ ಕಟ್ಕೊಂಡು ಬಂದಿದ್ದಾರೆ. ಇದು ಬರೀ ನಾವು ಕಟ್ಟಿದ್ದೀವ? ಎಲ್ಲ ಹಿರಿಯರೆಲ್ಲ ಸೇರಿ ಕಟ್ಟಿದ್ದಾರೆ. ಈ ಎಲ್ಲ ಮುಖ್ಯಮಂತ್ರಿಗಳು ಸೇರಿ ಈ ಡ್ಯಾಮ್ಗಳನ್ನು ಕಟ್ಟಿದ್ದಾರೆ. ಎಲ್ಲ ಮುಖ್ಯಮಂತ್ರಿಗಳು ಸೇರಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಇನ್ನು ಯಡಿಯೂರಪ್ಪನವ್ರ ಕನಸು ಕೂಡ ಬಹಳ ದೊಡ್ಡದಿತ್ತು. ರೈತರ ವಿಚಾರದಲ್ಲಿ, ಹೋರಾಟ ವಿಚಾರದಲ್ಲಿ ಬಹಳ ಇತ್ತು. ಅವ್ರಿಗೂ ಕೂಡ ಕೆಲವು ರಾಜಕೀಯದ ಒತ್ತಡದಿಂದ ಅವರು ಕೂಡ 2-3 ಕಟ್ ಆಗ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಹಂಗೆ ಎಲ್ಲರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಹಂಗೆ ಐ ನೋ ದಟ್ ದಿಸ್ ಸಿಟಿ, ನಾನು ಈ ಅಧಿಕಾರ, ದಿಸ್ ಇಸ್ ನಾಟ್ ಪರ್ಮನೆಂಟ್ ಟು ಮೀ. ಐ ನೋ ದಿಸ್ ಇಟ್ ಇಸ್ ನಾಟ್ ಪರ್ಮನೆಂಟ್ ಟು ಮೀ. ಇದು ಜಾಸ್ತಿ ದಿನ ಅಧಿಕಾರ ಇರುವುದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಆದ್ರೆ ಈ ಇದ್ದಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತ ಬಹಳ ಮುಖ್ಯ ಅಲ್ವಾ? ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಅನೇಕ ಸಂದರ್ಭದಲ್ಲಿ ನನ್ನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು, ಐ ಡೋಂಟ್ ಬಿಲೀವ್ ಇನ್ ರೀಡಿಂಗ್ ಹಿಸ್ಟ್ರಿ ಆರ್ ರೈಟಿಂಗ್ ಹಿಸ್ಟ್ರಿ, ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ ಅಂತ. ಹಂಗೆ ಇವತ್ತು ನಾವು ಏನಾದ್ರು ಈ ಸ್ಥಾನದಲ್ಲಿ ಕೂತ್ಕೊಂಡು ಮಾಡಬೇಕು ಅಂತಂದ್ರೆ ನಿಮ್ ಸಹಕಾರ ಬೇಕು. ನಾವು ನೀವೆಲ್ಲ ಒಂದೇ. ಲೆಟ್ ಅಸ್ ವರ್ಕ್ ಆಸ್ ಎ ಟೀಮ್ ಕರ್ನಾಟಕ. ಪಾಲಿಟಿಕ್ಸ್ ವಿಲ್ ಡು ಔಟ್ಸೈಡ್. ಲೆಟ್ ಅಸ್ ಡು ಔಟ್ಸೈಡ್ ಪಾಲಿಟಿಕ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.